ಕರ್ನಾಟಕ ರಕ್ಷಣಾ ವೇದಿಕೆ ಮರಿಯಮ್ಮನಹಳ್ಳಿ ಹೋಬಳಿ ಅಧ್ಯಕ್ಷರಾದ ಸುರೇಶ ಅವರಿಂದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ. ರಾಷ್ಟ್ರೀಯ ಹೆದ್ದಾರಿಯ ಕಳಪೆ ಕಾಮಗಾರಿಯ ಕುರಿತು ಯಾವುದೇ ರಾಜಕೀಯ ಪರವಾಗಿ ಮಾತನಾಡಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಮರಿಯಮ್ಮನಹಳ್ಳಿ ಹೋಬಳಿ ಅಧ್ಯಕ್ಷನಾಗಿ ವಿಡಿಯೋ ಮಾಡಿದ್ದೇನೆ. ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನನ್ನ ವಿಡಿಯೋ ಹೇಳಿಕೆಯನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಬಳಸೋದು ಬೇಡ. ನಿಮ್ಮ ಪ್ರೋತ್ಸಾಹ ಮಮತೆ ಹೀಗೆ ಇರಲಿ. ಸುರೇಶ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ. ಸರ್ ಅವತ್ತು ನಾನು ಕೇಳಿದ್ದು ಅವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಪ್ರಾಬ್ಲಮ್ ಆಯ್ತು, ಅವ್ರಿಗೆ ಪರ್ಸನಲ್ ಆಗಿ ಏನಾದ್ರು ಅವ್ರೇನಾದ್ರು ಇದು ತುಕಾರಾಮ್ ಸಾಹೇಬ್ರು ಹಿಂಗೆಲ್ಲ ಮಾತಾಡ್ದಲ್ಲಪ್ಪ, ಅದ್ರ ಬದಲು ನನಗೆ ತಂದು ಕೊಡ್ಬೋದಾಗಿತ್ತು. ನೀನು ವಿಜಯನಗರದಾಗ ನಂದು ಆಫೀಸ್ ಇದೆ, ಇಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಇದ್ದಿಲ್ಲಪ್ಪ, ನಾನೇನು ಕ್ರಮ ಕೈಗೊಳ್ತಿದ್ದಿಲ್ಲ ಏನೋ ಅಂತ ಕೇಳಿದಕ್ಕೆ ಸರಿ ಸರ್ ನಾನೇನಿದ್ದೀನಿ ಅದನ್ನು ಮಾಡಿದ್ದು ನಿಮಗೆ ಕೊಡ್ಬೋದಾಗಿತ್ತು, ಸೊ ಕೊಳ್ಳಾರ್ದಕ್ಕೆ ಸಾರಿ ಅಂತ ಕೇಳಿದ್ದು ಸರ್. ನಾನು ಮಾಡಿದಕ್ಕೆ ಸಾರಿ ಅಂತ ಕೇಳಿಲ್ಲ, ಕಳಪೆ ಆಗಿದ್ದೆ ನಿಜ. ಸ್ಟಾರ್ಟಿಂಗ್ ಈಗ ನೀನು ಹೇಳೋ ಕಾನ್ಸೆಪ್ಟ್ ಒಳ್ಳೇದೇ ಮಾಡ್ಕೊಂಡು ಹೋದೆ, ಅಲ್ಲಿ ಕೆಲವೊಂದು ಈಗ ಸಂಸದರು ನಿಮ್ಮ ಕನಸು ನಿಮ್ದು ಹಿಂಗ ಸರಿ ಮಾಡಕ್ಕೆ ಅಂತ ಹೇಳಿದ್ವಿ, ಓಕೆ ಆಯ್ತು. ಮಾತಾಡಬಹುದಾಗಿತ್ತು. ಒಂದು ಇವಾಗ ಏನು ವಿಡಿಯೋ ಮಾಡಿದ್ರಲ್ಲ, ಅದಾದ್ಮ್ಯಾಗ ಒಂದು ಟೂ ಡೇಸ್ ಬಿಟ್ಟು ಒಂದು ವಿಡಿಯೋ ಮಾಡಿ ಮಾತಾಡಬಹುದಾಗಿತ್ತು. ನನಗೆ ಯಾವ್ದು ಜೀವ ಬೆದರಿಕೆ ಇಲ್ಲ. ಯಾಕಂದ್ರೆ ಅವ್ರು ಮಾಡ್ಬೇಕಾದ್ರೆ ಗಣಪದ ಕಳಪೆ ಕಾಮಗಾರಿ ಇಟ್ಕೊಂಡು ಹೋರಾಟ ಮಾಡಿದ್ರೆ ಓಕೆ ಆಗ್ತಿತ್ತು. ಅದು ಇಲ್ಲ ಸರ್, ಸಂಸದರ ಕಡೆಯಿಂದ ಆಗ್ಲಿ, ಅವ್ರ ಹಿಂಬಾಲಕರಿಂದ ಆಗ್ಲಿ, ಸ್ಟೇಷನ್ ಇಂದ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ನನಗೆ ಯಾವ್ದು ಜೀವ ಬೆದರಿಕೆ ಇಲ್ಲ. ಈಗ ನಾಳೆ ಬಿಜೆಪಿ ನಿಯಮ ತಮ್ಮ ಮನೆಗೆ ಬಂದ್ರೆ ಅದಕ್ಕೆ ಏನು ಹೇಳ್ತಾರೆ ಸರ್? ಈಗ ನನಗೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಅವ್ರು ನನಗೆ ಸಾಂತ್ವನ ಹೇಳಕ್ಕೆ ನನಗೆ ಧೈರ್ಯ ತುಂಬಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸರ್. ಸೊ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಪಾಪ ಅವ್ರು ಬರೋದು ಬೇಡ ಅಂತ ಹೇಳ್ತೀನಿ. ಈಗ ಒಂದು ನಿಯೋಗ ಬಂದ್ರೆ ಬರ್ತಲ್ಲ, ನಿಮಗೆ ಈಗಾಗಲೇ ಹೇಳಿರ್ಬೇಕಲ್ಲ ಅವರು ಬರ್ತೀವಿ ನಿಮ್ಮ ಮನೆಗೆ. ನನಗೆ ಯಾವುದು ಇಂಟಿಮೇಷನ್ ಬಂದಿಲ್ಲ ಸರ್, ನನಗೆ ಯಾರು ಕಾಲ್ ಮಾಡಿಲ್ಲ, ನಾನು ಬರ್ತೀನಿ ಅಂತ ಯಾರು ಹರಿದಾಡ್ತಾ ಇದೆಲ್ಲ ಸರ್. ಅವ್ರು ಹೇಳ್ತಾ ಇದ್ದಾರೆ ಸರ್ ಬರ್ತೀವಿ ಅಂತ, ಅದು ವಿಡಿಯೋ ಮೂಲಕ ನಿಮ್ಮ ಮೂಲಕ ಹೇಳಿದ್ದಾರೆ, ಬಟ್ ನನಗೆ ಯಾರು ಹೇಳಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀವಿ ನೀನಿರು ಹಿಂಗಾಗಿದೆ ಏನು. ನಿಮ್ಮ ಪ್ರತಿಕ್ರಿಯೆ ಸ್ವಾಗತ ಮಾಡ್ಕೊಂತೀರ ನೀವು ಬಂದ್ರೆ? ಇಲ್ಲ ಸರ್, ಅಂದ್ರೆ ಅವ್ರು ಪಕ್ಷೇತರದಿಂದ ಬರ್ತಾ ಇದ್ದಾರೆ ಸರ್, ನಾನು ಸ್ವಾಗತ ಮಾಡ್ಕೊಂತಿಲ್ಲ. ಯಾಕಂದ್ರೆ ನನಗೇನೋ ಪ್ರಾಬ್ಲಮ್ ಆಗಿದೆ, ನಾನೇ ಸ್ವಾಗತ ಮಾಡ್ಕೊಂತಿದ್ದೆ ಸರ್. ಬರ್ರಿ ಸರ್, ಥ್ಯಾಂಕ್ಸ್ ನನ್ನ ಹಿಂದೆ ನಿಂತಿದ್ದಕ್ಕೆ, ನನಗೆ ಸಾಥ್ ಕೊಟ್ಟಿದ್ದಕ್ಕೆ ನಾನೇ ಖುಷಿ ಪಡ್ತಾ ಇದ್ದೆ ಸರ್. ಬಟ್ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಸರ್, ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ ನಿಮಗೆ, ಅದಕ್ಕೆ ಬೇಡ ಅಂತ ಹೇಳ್ತಿದ್ದೀರಿ. ಹೌದು ಸರ್, ಅವ್ರು ನನಗೆ ಸಾಥ್ ಕೊಡ್ತಾ ಇರೋದು ಖುಷಿನೇ. ನಾನು ಲೋಕಲ್ ಹುಡುಗ, ಅವರು ಲೋಕಲ್ಲೇ, ಬಂಗಾರಿ ಹನುಮಂತಣ್ಣವ್ರು ಏನು ಬೇರಲ್ಲ ಸರ್, ಲೋಕಲ್ಲೇ, ನಾನು ಲೋಕಲ್ಲೇ ಸಾಥ್ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಮಿಸ್ಲೀಡ್ ಆಗಿರೋದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಸುಮ್ಮನೆ ಯಾಕೆ ಬರ್ತೀರಿ, ನನಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸರ್, ಈಗ ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ಹೇಳ್ತಾ ಇದ್ದೀರಿ ಈ ಮಾತನ್ನ? ಹೌದು, ಸ್ವಯಂ ಪ್ರೇರಿತ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದನೇ ಹೇಳ್ತಾ ಇದ್ದೀನಿ ಸರ್. ಯಾವುದೇ ಒತ್ತಡಕ್ಕೆ ಮಾಡೋದಿಲ್ಲ ನೀವು? ಅಕಸ್ಮಾತ್ ನಿಮ್ಮ ಮನೆಗೆ ನಿಯೋಗ ಬಂತು ಅಂದ್ರೆ ನೀವು ಇರ್ತೀರ ಅವತ್ತು ಮನೆಯಲ್ಲಿ? ಸರ್ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಬರೋದು ಬೇಡ, ಯಾಕಂದ್ರೆ ನನಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಅಷ್ಟೇ ಸರ್. ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ಪ್ರತಿಭಟನೆ ಮುಂದುವರಿಸಬೇಕಂತೀರಾ ಬೇಡ ಅಂತೀರಾ? ಬೇಡ ಸರ್, ಪ್ರತಿಭಟನೆ ಏನು ಮುಂದುವರ್ಸೋದು ಬೇಡ, ಯಾಕಂದ್ರೆ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಇಲ್ಲ ಸರ್, ಇಲ್ಲ, ನನಗೆ ಯಾವ್ದೇ ಪ್ರಾಬ್ಲಮ್ ಆಗಿಲ್ಲದೆ ಕಾರಣ ಸೊ ಪ್ರತಿಭಟನೆ ಮುಂದುವರ್ಸೋದು ಬೇಡ ಅಂತ ಹೇಳ್ತೀನಿ. ಅಲ್ಲ, ಆ ನಿಯೋಗ ಬರೋದು ದಟ್ಟವಾದಂತ ಇದೆ ಒಂದು. ಆಮೇಲೆ ಈಗ ನೀವು ಪ್ರತಿಭಟನೆ ಮುಂದುವರಿಸಬೇಡ್ರಿ ಅಂದ್ರೂ ಮುಂದುವರಿಸ್ತಿದ್ದಾರೆ. ಪರಸ್ಪರ ಕೆಸರಾಚಾಟ ಇದೆ ಇದು ಸರ್. ಅದು ರಾಜಕೀಯ ಅವ್ರು ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ರಾಜಕೀಯ ಅಂದ್ರೆ ಎಲ್ಲ ಮಾಡ್ತಿರ್ತಾರೆ ಸರ್ ಅವರು. ಸೊ ಅವ್ರದ್ದು ತಪ್ಪಲ್ಲ, ರಾಜಕೀಯ ಮಾಡ್ತಿರೋದು ತಪ್ಪಲ್ಲ. ನನಗೇನಾಗಿದೆ ಅಂತ ಅವ್ರು ಬೆಂಬಲ ಮಾಡ್ತಾ ಇದಾರಲ್ಲ, ಅದು ತಪ್ಪು ಸರ್. ಅಷ್ಟೇ, ನನಗೇನು ಆಗಿಲ್ಲ ಸರ್. ಆ್ಯಕ್ಚುಲಿ ನನಗೆ ಯಾವುದೇ ಥ್ರೆಟ್ಸ್ ಬಂದಿಲ್ಲ, ನನಗೆ ಯಾರೇ ಅದು ಇದು ಬೆದರಿಕೆನೂ ಹಾಕಿಲ್ಲ. ನಮ್ಮ ಅಪ್ಪ ಅಮ್ಮಗೂ ಥ್ರೆಟ್ಸ್ ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ ಆಗಲಿ, ಇದು ನಮ್ಮ MP ಸಾರ್ ಆಗಲಿ, ಯಾರೂ ಥ್ರೆಟ್ಸ್ ಕೊಟ್ಟಿಲ್ಲ. ಸೊ ಆ ಮೂಲಕ ಹೇಳ್ತಿದ್ದೆ, ನೀವು ಮಾಡ್ಕೊಳ್ಳಿ ರಾಜಕೀಯ, ನಾನು ಬೇಡ, ನಾನು ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ಬಟ್ ನನ್ನ ಹೆಸರು ಇಟ್ಕೊಂಡು ಮಾಡೋದು ಬೇಡ, ನನಗೇನೇ ಆಗಿದೆ ಅಂತ ಮಾಡೋದು ಬೇಡ ಸರ್. ಅದು ಅದ್ರ ಮಿಸ್ಲೀಡ್ ಅಂತ ನಾನು 100% ಹೇಳ್ತೀನಿ ಸರ್. ಈ ಎಲ್ಲ ಆರೋಪದ ಬಗ್ಗೆ MP ಸಾಹೇಬ್ರು ಏನು ಹೇಳಕ್ಕೆ ಬಯಸ್ತೀರಿ ನೀವು? ಸರ್, MP ಸಾಹೇಬ್ರಿಗೆ ಹೇಳೋದಂದ್ರೆ, ಅವರು ಫಸ್ಟ್ ಗ್ರಾಂಟ್ ಸರ್ ಇದೆ ಆ್ಯಕ್ಚುಲಿ. ಅವ್ರು MP ಆದಾಗ ನಾವು ಮುಂಚೆನೇ ಹೇಳಿದ್ವಿ ಸರ್ ಹಿಂಗಾಗಿದೆ ಅಂತ, ಬೇರೆ ಪೀರಿಯಡಲ್ಲೂ ಹೇಳಿದ್ವಿ, ಅವ್ರು ಯಾರು ಮಾಡಿದ್ದಿಲ್ಲ ಸರ್. ಇವ್ರು MP ಆಗಿದ್ದೆ ನಾವು, ಅವ್ರು ಫಸ್ಟ್ ಗ್ರಾಂಟ್ ಸರ್ ಇದು. ಸೊ ನಮಗೆ ಖುಷಿ ಇದೆ ಸರ್, ನಮಗಾಗಲಿ, ನಮ್ಮ ಡಣಪುರವ್ರಿಗೆ ಇರೋರಿಗಾಗಲಿ ಎಲ್ಲರಿಗೂ ಖುಷಿ ಇದೆ ಸರ್. ನಾನು ವಿಡಿಯೋ ಮಾಡಿ ಇದು ನನ್ನ ವಿಡಿಯೋ ಅವ್ರಿಗೆ ತಲುಪಿದಕ್ಕೆ ಬಂದಿತ್ತು ಖುಷಿ ಇದೆ ಸರ್. ಅವ್ರು ಕಳಪೆ ಕಾಮಗಾರಿ ಯಾಕಾಗಿದೆ ಯಾಕಾಗಿಲ್ಲ ಅಂತ ಕಾಂಟ್ಯಾಕ್ಟ್ ಅಂತ ನನ್ನ ಮುಂದೆ ಮಾತಾಡಿದ್ದಾರೆ ಸರ್. ಖುಷಿ ಇದೆ ಸರ್. ಅವರು ಅವ್ರ ಅಭಿನಂದನೆಗಳಂತೂ ಇದೆ ಸರ್. ಈ ಕಳಪೆ ಕಾಮಗಾರಿ ಅಂತ ಹೋಗ್ತೀರಾ ಹೇಳ್ತೀರಾ? ನಿಜ, ಅವ್ರು ಬಂದು ಪರಿಶೀಲನೆ ಮಾಡಿದ್ದು ನಿಜ. ಈ ಕಾಮಗಾರಿಕೆ ವಿರುದ್ಧ ಅವ್ರು ಹೋರಾಟ ಪಕ್ಷದ ಎದೆ ಮಾಡಲಿ. ನಾವು ನಮ್ಮ
ಕಾಮಗಾರಿಕೆ ಕಳಪೆ ಕಾಮಗಾರಿಕೆ ಅಂತ ಸಂಸ್ಥೆಯಿಂದ ಹೋರಾಟ ಮಾಡಿದ್ದಾನೆ, ಅದು ನಿಜ. ಅವರು ಹೋರಾಟ ಮಾಡೋದು ಕೂಡ ನಿಜ. ಎಲ್ರಿಗೂ ನಮಸ್ಕಾರ. ಇವತ್ತು ಏನಾಗಿದೆಪ್ಪ ಸಮಸ್ಯೆ ಅಂತಂದರೆ, ಗಣಾಪುರ ಗ್ರಾಮದ ಹುಡುಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ಸುರೇಶ್ ಅಂತೇಳಿ ಇವನೇನು ಮಾಡಿದ, ರಸ್ತೆ ವಿಚಾರವಾಗಿ ಸರ್ವಿಸ್ ರಸ್ತೆ ಮತ್ತು ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇದೆ. ರಸ್ತೆ ಆ ಕಡೆ ಕಾಮಗಾರಿ ಮಾಡಬೇಕಾದ್ರೆ ಸರ್ವಿಸ್ ರಸ್ತೆಯಲ್ಲಿ ಬಿಟ್ಟಿದ್ದಾರೆ. ಬಿಟ್ಟು 24 ಗಂಟೆ ಒಳಗಡೆ ಒಂದು ಭತ್ತದ ಲಾರಿ ಹೋಗ್ಬೇಕಾದ್ರೆ ರಸ್ತೆ ಕುಸ್ತಿದೆ, ಗಾಡಿ ಸಿಕ್ಕೊಂಡಿದೆ ಒಂದು 1.5 ಅಡಿ ಸುಮಾರು. ಅದನ್ನು ನಮ್ಮ ಹುಡುಗ ಏನು ಮಾಡಿದ್ದಾನೆ, ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಕೆಲವು ಏನೋ ನಡೀತಾ ಇತ್ತು, ಸ್ವಲ್ಪ ಜನ ಜಾಸ್ತಿ ವೀಕ್ಷಣೆ ಮಾಡಿದ ನಂತರ ಒಂದು ರಾಜಕೀಯ ಪ್ರೇರಿತವಾಗಿ ಬಿಂಬಿಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ಯಾರು ಪರನೂ ಇಲ್ಲ, ಯಾರು ವಿರುದ್ಧನೂ ಇಲ್ಲ. ನಮ್ಮ ಸಂಘಟನೆಯಿಂದ ಹುಡುಗ ಮಾಡಿದ್ದ, ಸಮಸ್ಯೆ ಆಗಿತ್ತು. ಅದು ಸಂಸದರ ಗಮನಕ್ಕೆ ಹೋಗ್ಬಿಟ್ಟು ಸಂಸದರು ಭಾನುವಾರ ದಿನ ಬಂದರು. ಶುಕ್ರವಾರ ಇವನು ವಿಡಿಯೋ ಮಾಡಿಬಿಟ್ಟಂತ ಭಾನುವಾರ ದಿನ ಸಂಸದರ ಗಮನಕ್ಕೆ ಹೋಗಿ ಸಂಸದರು ಏನು ಘಟನೆ ಆಯಿತು ಆ ಸ್ಥಳಕ್ಕೆ ಬಂದರು, ಪರಿಶೀಲನೆ ಮಾಡಿದರು, ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿದ್ರು. ಅದಕ್ಕೇನು ಕಾಮಗಾರಿ ಏನು ಇದಾಗಬೇಕು, ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಮಾಡ್ಕೊಂಬಂಗಲ್ಲ, ಕಳಪೆ ಹಾಕ್ಬಿಡೋದು. ನಂದು MP ಆದ ನಂತರ ತದನಂತರ ಫಸ್ಟ್ನೇ ಗ್ರಾಂಟ್ ವಿಜಯನಗರ ಜಿಲ್ಲೆಗೆ ಬಂದದ್ದು, ಅದನ್ನೇ ಇಲ್ಲಿ ತಂದು ಆ ರಸ್ತೆ ಕಾಮಗಾರಿ ಮಾಡಿದ್ದೀನಿ. ಇದನ್ನು ಯಾವುದೇ ರೀತಿಯಿಂದ ಗುಣಮಟ್ಟದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ, ಒಳ್ಳೆ ಗುಣಮಟ್ಟದಾಗ ಮಾಡಿಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಯಾಕಂದ್ರೆ ಸಮಸ್ಯೆ ಆಗಿತ್ತು, ಇಮಿಡಿಯೇಟ್ ಬಂದು ಪ್ರತಿಕ್ರಿಯಿಸಿದರು. ತದನಂತರ ಈ ಹುಡುಗ ಒಂದು ಹೇಳಿಕೆ ಕೂಡ ಕೊಟ್ಟ. ಏನಂತ ಕೊಟ್ಟ, ನಾವು ಮಾಡಿದ್ದು ಸರ್, ಅವರು ಸಾಹೇಬ್ರು ಏನಂದ್ರು, ಇಲ್ಲ ಹುಡುಗ ಮಾಡಿದ್ದು ತಪ್ಪಲ್ಲ, ಬೇರೆ ಬೇರೆ ರೀತಿ ರಾಜಕೀಯ ಬಿಂಬಿಸ್ತಿದಾರ ಅಂತ ಅವ್ರು ಸಾಹೇಬರು ಕೂಡ ಹೇಳಿಕೆ ಕೊಟ್ಟರು ಸಂಸದರು. ತದನಂತರ ಇವನು ಏನು ಹೇಳಿಕೆ ಕೊಟ್ಟ, ಇಲ್ಲ ಅಕಸ್ಮಾತ್ ನಾನು ಮಾತಾಡಬಾರ್ದಾಗ ಏನಾದರೂ ತಪ್ಪು ಮಾತಾಡಿದ್ರೆ, ಸಂಸದರಿಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ನಾನು ವಿಷಾದಪಡಿಸಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಿದ. ಅದು ಅಲ್ಲಿಗೆ ಮುಗಿದೋಗಿತ್ತು. ತದನಂತರ ರಾಜಕೀಯವಾಗಿ ಏನೇನು ಬೆಳವಣಿಗೆ ಅದು ತಮ್ಮೆಲ್ಲರ ಗಮನಕ್ಕಿದೆ. ಅದಾದಮೇಲೆ ಬಳ್ಳಾರಿಯಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ BJP ಕಡೆಯಿಂದ. ಬಂಗಾರಮ್ಮನವರು ಇದು ಮಾಡ್ತಾರೆ. ಮಾತಾಡ್ಬೇಕಾದ್ರೆ TV-ಯನ್ನು ನೋಡಿದ್ವಿ. ಏನಂದರೆ ಆ ಹುಡುಗ ಪೊಲೀಸರ ಕಡೆಯಿಂದ, ಸಿಬ್ಬಂದಿ ಕಡೆಯಿಂದ ಕಿರುಕುಳ ಇದೆ, ಆಮೇಲೆ ಅವ್ರ ತಂದೆ ತಾಯಿಗೆ ಅವನಿಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟರು. ಅದು ಯಾವುದೇ ರೀತಿಯಿಂದ ಪೊಲೀಸರ ಕಡೆಯಿಂದನೂ ಕಿರುಕುಳ ಇಲ್ಲ, ದೌರ್ಜನ್ಯ ಇಲ್ಲ. MP ಸಾಹೇಬ್ರ ಕಡೆಯಿಂದನೂ ಏನು ಜೀವ ಬೆದರಿಕೆ ಆಗಲಿ, MP ಸಾಹೇಬ್ರ ಹಿಂಬಾಲಕರ ಕಡೆಯಿಂದ ಜೀವ ಬೆದರಿಕೆ, ಪ್ರಾಣ ಬೆದರಿಕೆ ಯಾವೂ ಇಲ್ಲ. ಇದನ್ನು ರಾಜಕೀಯವಾಗಿ ಬಳಸೋದು ಬೇಡ. ಯಾಕಪ್ಪ ಅಂದ್ರೆ ನಮ್ಮ ಮೂರು ಹುಡುಗ, ನಮ್ಮ ಭಾಗದ ಹುಡುಗ ಅಂತ ನಾವು ಬೆಂಬಲಕ್ಕೆ ನಿಂತಿದ್ರೆ ಅದಕ್ಕೆ ನಾವು ಖುಷಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ. ಆದರೆ ಯಾವುದೇ ರೀತಿಯಿಂದ ತೊಂದರೆಗಳು ಈ ಹುಡುಗಿಲ್ಲ. ಆದ ಕಾರಣದಿಂದ ಏನಾದರೂ ಸಂಘಟನೆ ಇದೆ, ನಾವು ಸಂಘಟನೆ ಮುಖಾಂತರ ಮಾಡ್ಕೊಂತೀವಿ. ನೀವು ಇದು ಯಾವುದೇ ರೀತಿಯಿಂದ ರಾಜಕೀಯಗಳು ಬೇಡ. ನೀವು ಮಾಡೋದಿದ್ರೆ ನಿಮ್ಮ ವೈಯಕ್ತಿಕ ಮಾಡಿಕೊಳ್ಳಿ. ಈ ಹುಡುಗನ ವಿಚಾರ ತಗೊಂಡು ಮಾಡೋದು ಬೇಡ ಅಂತ ನಮ್ಮ ಅಭಿಪ್ರಾಯಗಳು. ಆಮೇಲೆ ಇವ್ನ ಮನೆಗೇನೋ ಭೇಟಿ ಕೊಡ್ತು, ಸಾಂತ್ವನ ಕೊಡ್ತು, ಸಮಸ್ಯೆಗಳಾಗಿದ್ರೆ ಬರಲಿ, ಯಾರು ಬಂದ್ರೂ ಸ್ವಾಗತ. ಆದರೆ ಈ ಹುಡುಗ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ. ಹಾಗಾಗಿ ತಾವು ಬೇಡ ಅನ್ನೋದು ನಮ್ಮ ಉದ್ದೇಶ, ಸಂಘಟನೆ ಕಡೆಯಿಂದ ಕೇಳ್ಕೊಂತ ಇದೀವಿ. ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ಇದು ಇಲ್ಲಿಗೆ ಮುಗಿಸ್ಕೊಟ್ಟು ಈ ಹುಡುಗನ ವಿಚಾರ ಬಿಡ್ಬೇಕು. ಯಾಕಂದರೆ ಇವನು ಸಂಘಟನೆ ಕಡೆಯಿಂದ ಮಾಡ್ಕೊಂತಾನೆ, ಆದ್ರೆ ದುಡ್ಕೊಂತಿನ ಹುಡುಗ ಸುಮ್ಮನೆ ಒಂದಕ್ಕೊಂದು ತಾವು ಗೊಂದಲಗಳು, ತಾವು ರಾಜಕೀಯವಾಗಿ ಏನನ್ನು ಬಳಸ್ಕೊಂತ ಗೊಂದಲಗಳು ಜಾಸ್ತಿ ಆಗ್ತವೆ. ಈ ಗೊಂದಲಗಳಿಗೆ ಈ ಹುಡುಗನ ವಿಚಾರವಾಗಿ ಗೊಂದಲಗಳು ಮಾಡೋದು ಬೇಡ. ನೀವು ವೈಯಕ್ತಿಕ ನೀವು ಮಾಡಿಕೊಳ್ಳಿ ಅಂತೇಳಿ ಹೇಳೋಕ್ಕೆ ಬಯಸ್ತೇವೆ. ನಿಮ್ಮ ಕರುವೆಯಿಂದ ಮುಂದಿನ ನಡೆ ಏನು? ಮುಂದಿನ ನಡೆ ಏನಂದರೆ, ಈ ಹುಡುಗ ಮನೆಗೆ ಬರ್ತೀನಿ ಅಂತೇಳಿ ಹುಡುಗಿಯನ್ನು ಯಾರೇನು ಹೇಳಿಲ್ಲ. ಮೀಡಿಯಾ ಮುಖಾಂತರ, TV ಮುಖಾಂತರ ನೋಡಿದ್ವಿ. ಮತ್ತು ನಾವು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸ್ಟೇಟ್ಮೆಂಟ್ ಮಾಡೋಣ ಅಂತೇಳಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ದೆ. ಅದೇ ಉದ್ದೇಶಕ್ಕೆ. ಯಾವುದೇ ರೀತಿ ತೊಂದರೆಗಳಿಲ್ಲ, ತೊಂದರೆಗಳಿದ್ದ ಮುಂದಿನ ದಿನಗಳ ತಿಳಿಸ್ತೈತೆ. ಈಗ ಯಾವುದೇ ಸದ್ಯ ರೀತಿ ತೊಂದರೆಗಳಿಲ್ಲ. ಪೊಲೀಸರ ಕಡೆಯಿಂದ ಒಂದು ತೊಂದರೆ ಇಲ್ಲ, MP ತುಕಾರಾಮ್ ಸಾಹೇಬ್ರ ಕಡೆಯಿಂದಾಗಲಿ, ಅವ್ರ ಬೆಂಬಲಿಗರ ಕಡೆಯಿಂದಾಗಲಿ ಯಾವುದೇ ಬೆದರಿಕೆಗಳಿಲ್ಲ. ಹನುಮಂತಣ್ಣವರು ಬೆಂಬಲಕ್ಕೆ ನಿಂತಿದ್ದು ಖುಷಿನೇ. ನಮ್ಮ ಭಾಗದವರು, ನಮ್ಮ ಹುಡುಗ ಗಣಾಪುರ ಹುಡುಗ ಅಂತ ಬೆಂಬಲಕ್ಕೆ ಬಂದಾರ. ಆದರೆ ತೊಂದರೆಗಳಿಲ್ಲಣ್ಣ, ನಾವು ಬಂದಿದ್ದು ಖುಷಿ, ನಾವು ಧನ್ಯವಾದ ತಿಳಿಸ್ತೀವಿ. ಆದರೆ ಇದು ಯಾವುದೇ ರೀತಿ ತೊಂದರೆಗಳಿಲ್ಲ, ಇದು ಬರೋದು ಬೇಡ ಅಂತ ನಾವು ಕೇಳ್ಕೊಂತೀವಿ. ಹೌದು, ನಿಮ್ಮ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಲ್ಲಿ ಏನು ಮಾಡ್ತಾರೆ? ಇದಕ್ಕೆ ಯಾಕೆ ಬೆಂಬಲ ಕೊಟ್ಟಿಲ್ಲ? ಕೊಟ್ಟಿದ್ರು, ಅವರೇ ಹೇಳಿ ಪ್ರೆಸ್ ಮೀಟ್ ಮಾಡಿಸಿದ್ದೀಗ 2 ದಿನ. ಅದಕ್ಕಾಗಿ ಏನಾಗುತ್ತೆ ನೋಡೋಣ ಅಂತೇಳಿ. ಮಾಡ್ಬೋದಾಗಿತ್ತಲ್ಲ, ಅಲ್ಲೆಲ್ಲ ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ. ಬಳ್ಳಾರಿ ವಿಜಯನಗರ ಕೊಬ್ಬರಿ ಜಿಲ್ಲಾಧ್ಯಕ್ಷ ಬಳ್ಳಾರಿ ಮಾಡಮ್ ಬಂದಿದ್ರು. ಅವರು ಕೂಡ ನಿಮ್ಮ ಕಡೆಯಿಂದ ಮಾಡೋದ್ರಿಂದ ಏನಾಗತ್ತಂದ್ರೆ, ಅವರು ನೀವೇನು ಮಿಸ್ಗೈಡ್ ಮಾಡಿದ್ರೆ ಅಂತ ನೀವು ಹೇಳ್ತಾರಲ್ಲ, ಟೋಟಲ್ ಆಡುವವರು ಬಳ್ಳಾರಿ ವಿಜಯನಗರ ಜನರಿಗೆ ಗೊತ್ತಾಗುತ್ತೆ, 2 ಜಿಲ್ಲೆ ಜನರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಡಾಣಾಪುರದ ವಿಚಾರ ಮಾಧ್ಯಮ ಬಂದರೆ ನಮಗೆ ಗೊತ್ತು, ನಿಮಗೆ ಗೊತ್ತು ಅಷ್ಟೇ. ಬಿಟ್ರೆ ಮಧ್ಯ ಉಳಿಕಿದಾರೆ ಯಾರಿಗೂ ಗೊತ್ತಿಲ್ಲ, ಪ್ರತಿಭಟನೆ ಮಾಡೋರಿಗೆ ಗೊತ್ತಿಲ್ಲ, ಸುತ್ತಮುತ್ತ ಜನ ಏನು ಕೇಳ್ತಿದಾರಲ್ಲ ಅವ್ರಿಗೂ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ಒಂದು ಆಗ್ಲಿ ಅನ್ನೋ ಉದ್ದೇಶ. ಅವರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ರಾಜಶೇಖರ್ ಅಂತೇಳಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ್ರೆ ಅವ್ರ ಗಮನಕ್ಕೂ ತಂದಿವಿ. ಅವ್ರು ಏನಂದ್ರು, ಬಳ್ಳಾರಿಗೆ ಬಂದ್ಬಿಟ್ರಿ, ಬೇಕಾದ್ರೆ DC-ಗೆ SP ಒಂದು ಮನವಿ ಕೊಡನ್ರಿ, ನಾವು ಬೇಕಾದ್ರೆ ನಾವು ಒಂದು 200-300 ಜನ ನಾವು ಬೇಕಾದ್ರೆ ಇದು ಮಾಡಿಕೊಳ್ಳ್ರಿ, 1 ದಿನ 2 ದಿನ ವೇಟ್ ಮಾಡೋಣ.